ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಧರ್ಮರಾಜ ರಾಜಸೂಯ ಯಾಗ ಮಾಡಬೇಕು ಅಂತ ಸಂಕಲ್ಪಿಸಿದ್ದಾನೆ. ಅದಕ್ಕೆ ಕೃಷ್ಣ ಅದು ಬಹಳ ಅಸಾಧ್ಯವಾದ ಕಾರ್ಯ ಅಂತ ಮೊದಲು ಹೆದರಿಸಿದ. ಅದಕ್ಕೆ ಪ್ರತಿಯಾಗಿ ಮಾತಾಡಿದಂತೆ ಭೀಮಸೇನ ದೇವರು ಅಸಾಧ್ಯವಲ್ಲ, ಎಂಥ ಬಲಿಷ್ಠ ಶತ್ರುವನ್ನು ನಾನು ಸಂಹಾರ ಮಾಡಿ ಅಥವಾ ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ತಂದು ಸಾಮ್ರಾಜ್ಯವನ್ನು ಕಟ್ತೀನಿ ಎಂಬುದಾಗಿ ಹೇಳಿದ. ಆಗ ಕೃಷ್ಣ ಆಗಲಿ ಅಂತ ಒಪ್ಪಿ ಜರಾಸಂಧನ ಕಡೆಗೆ ಭೀಮಾರ್ಜುನರನ್ನು ಕರೆದೊಯ್ದ. ಭೀಮಾರ್ಜುನನ್ನು ಕರ್ಕೊಂಡು ಹೋಗಿ ಯುದ್ಧವಾಡಿಸಿ ಭೀಮನಿಂದ ಜರಾಸಂಧನ ವಧವನ್ನು ಮಾಡಿದ್ದ. ಜರಾಸಂಧನ ಸಂಹಾರ ಇದು ಜಗತ್ತಿಗೆ ಕ್ಷೇಮವಾದದ್ದು. ದುರ್ಜನರ ಸಂಹಾರ ಇದು ಬಹಳ ಅವಶ್ಯಕವಾದದ್ದು. ವೈಯಕ್ತಿಕವಾಗಿ ದುರ್ಜನ ದೌರ್ಜನ್ಯವನ್ನು ಮಾಡುವುದಿಲ್ಲ. ಯಾವಾಗಲೂ ಅವನು ತನ್ನೊಟ್ಟಿಗೆ ಅನೇಕ ಜನರನ್ನು ಕಟ್ಟಿಕೊಂಡು ಅವನ ಪಾಪಕರ್ಮವನ್ನು ಮಾಡ್ತಿರ್ತಾನೆ. ಈ ದೃಷ್ಟಿಯಿಂದ ವ್ಯಕ್ತಿ ಒಬ್ಬವನು ಪಾಪವನ್ನು ಮಾಡ್ತಾ ಇದ್ರೆ ಅದರ ಪ್ರಭಾವ ಸುತ್ತಲಿನ ಜನರ ಮೇಲೆ, ವಲಯದ ಜನರ ಮೇಲೆ ಆಗ್ತದೆ. ಅದರಿಂದ ಅವರು ಪಾಪವನ್ನು ಮಾಡ್ತಾರೆ. ಇದು ಸಾಮಾನ್ಯವಾಗಿ ಪಾಪ ಮಾಡುವವನ ಒಂದು ಪರಿಸ್ಥಿತಿ. ಆದರೆ ಪ್ರಭಾವಶಾಲಿಯಾಗಿರತಕ್ಕಂತಹ ದುರ್ಜನ ಅವನು ತಾನು ಪಾಪವನ್ನು ಅಧಿಕೃತವಾಗಿ ಮಾಡುವುದಲ್ಲದೆ ಇನ್ನೊಬ್ಬರಿಂದ ಅಧಿಕೃತವಾಗಿ ಪಾಪವನ್ನು ಹಿಡಿದು ಮಾಡಿಸ್ತಾನೆ. ಸಜ್ಜನರು ಯಾವ ರೀತಿಯಾಗಿ ಸತ್ಕರ್ಮವನ್ನು ಮಾಡಿಸ್ತಾರೋ ಹಾಗೆ ದುರ್ಜನರು ಕೆಟ್ಟ ಕೆಲಸವನ್ನು ಮಾಡಿಸ್ತಾರೆ. ಅವರಿಗೆ ಆ ಕೆಟ್ಟ ಕೆಲಸ ಹೆಚ್ಚಾದಷ್ಟು ಅವರಿಗೆ ತೃಪ್ತಿ, ಅವರಿಗೆ ಪ್ರೀತಿ, ಅನೇಕ ಕಾರಣಗಳಿಂದ. ಹಾಗಾಗಿ ಆ ದೃಷ್ಟಿಯಿಂದ ದುರ್ಜನ ಎಂದೆಂದಿಗೂ ತಾನೊಬ್ಬ ಪಾಪವನ್ನು ಮಾಡುವುದಿಲ್ಲ. ಪ್ರಭಾವಶಾಲಿಯಾಗಿರತಕ್ಕಂತಹ ಸಮರ್ಥನಾದ ಬಲಶಾಲಿಯಾದ ವ್ಯಕ್ತಿತ್ವವಿರುವಂತಹ ವ್ಯಕ್ತಿ ಸಾಮಾನ್ಯವಾಗಿ ತಾನು ಅನುಸರಿಸಿದ್ದನ್ನು ಎಂದೆಂದಿಗೂ ತಾನೊಬ್ಬನೇ ಅನುಸರಿಸುವುದಿಲ್ಲ, 10 ಜನರಿಗೆ ಅನುಕರಣ ಮಾಡುವುದಕ್ಕೆ ಹೇಳ್ತಾನೆ. ಇದು ಸಾಮಾನ್ಯ ನಿಯಮ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇಂಡಿವಿಜುವಲಿಸಮ್ ಇದೆ. ನಾನು ತಿಳಿದುಕೊಂಡ ತತ್ವ ನನ್ನ ಬದಿಯಲ್ಲಿರುವ ವ್ಯಕ್ತಿ ತಿಳಿದಿರಲಿಕ್ಕೆ ಸಾಧ್ಯವಿಲ್ಲ. ನಾನು ಅಂದ್ಕೊಂಡ ನನ್ನ ಕಾನ್ಸೆಪ್ಟ್ ಆಫ್ ಗಾಡ್ ಬೇರೆ, ನನ್ನ ಕಾನ್ಸೆಪ್ಟ್ ಆಫ್ ಲೈಫ್ ಬೇರೆ, ದ ಫಿಲಾಸಫಿ ಆಫ್ ಲೈಫ್ ಬೇರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಬೇರೆ ಬೇರೆಯಾಗಿ ತಿಳಿದಿದ್ದಾನೆ. ಸ್ವಲ್ಪ ಮೈಕ್ರೋ ಲೆವೆಲ್ಲಿನಲ್ಲಿ ಬಹಳ ವ್ಯತ್ಯಾಸವಿದೆ. ಆದರೆ ಅದು ಯಾವಾಗ ವ್ಯಕ್ತಿ ಅದು ಬಲಶಾಲಿ, ಪ್ರಭಾವಶಾಲಿ, ವ್ಯಕ್ತಿತ್ವಪೂರ್ಣ, ಜ್ಞಾನವೋ ವಕ್ತೃತ್ವವೋ, ಮಸಲ್, ಮ್ಯಾನ್, ಮನಿ, ಯಾವುದೇ ಪವರ್ ಇದ್ದಂತಹ ಮನುಷ್ಯ ಅವನು ಅಂಥ ಒಂದು 100 ಜನರಿಂದ ಅದನ್ನು ಮಾಡಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಮಾರ್ಕ್ಸನ ವಿಚಾರಗಳು ಯಾರಿಗೆ ಬಂದಿಲ್ಲ ಅಂತಿಲ್ಲ. 1000 ಜನರಿಗೆ ಮಾರ್ಕ್ಸನ ಮನಸ್ಸಿನೊಳಗೆ ಬಂದ ವಿಚಾರಗಳು ಬಂದಿರಬಹುದು. ಆದರೆ ಅದನ್ನು ಮಾರ್ಕ್ಸ್ ಅದನ್ನು ಪ್ರಬಲವಾಗಿ, ಸಮರ್ಥವಾಗಿ, ಯುಕ್ತಿಬದ್ಧವಾಗಿ ಅವನ ದೃಷ್ಟಿಯೊಳಗೆ ಅದನ್ನು ಸಮರ್ಥನೆ ಮಾಡಿದ. ಹಾಗಾಗಿ ಕೋಟ್ಯಾಂತರ ಜನ ಅದನ್ನು ಹಿಂಬಾಲಿಸಿದರು. ಸ್ಟಾಲಿನ್, ಲೆನಿನ್, ಮಾರ್ಕ್ಸ್, ಫ್ರೂಯ್ಡ್, ಐನ್ಸ್ಟೀನ್ ಅಥವಾ ಡಾರ್ವಿನ್ ಇವರೆಲ್ಲರೂ ಕೂಡ ಅಷ್ಟೇ. ಡಾರ್ವಿನ್ ಇವನು ಮೊಟ್ಟ ಮೊದಲಿಗೆ ಎವಲ್ಯೂಷನಿಸ್ಟ್ ಅಲ್ಲ, ಇವನ ಹಿಂದೆ ಅನೇಕ ಜನರು ಎವಲ್ಯೂಷನಿಸ್ಟ್ ಆಗಿ ಹೋಗಿದ್ದಾರೆ. ಆದರೆ ಅವರು ಯಾರೂ ಇಷ್ಟು ಪ್ರಭಾವಶಾಲಿಗಳಾಗಲಿಲ್ಲ. ಹಾಗಾಗಿ ಹೀಗೆ ಶಂಕರಾಚಾರ್ಯರ ಹಿಂದೆ ಬೇಕಾದಷ್ಟು ಜನ ಅದ್ವೈತಿಗಳಾದರು. ಆದರೆ ಶಂಕರಾಚಾರ್ಯರು ಅದ್ವೈತವನ್ನು ಅತ್ಯಂತ ಸಮರ್ಥವಾಗಿ ದೇಶದಾದ್ಯಂತ ಎಲ್ಲ ಕಡೆಗೆ ಪ್ರಚಾರ ಮಾಡಲಿಕ್ಕೆ ಸಮರ್ಥರಾದರು. ಹೀಗಾಗಿ ವ್ಯಕ್ತಿಯ ವ್ಯಕ್ತಿತ್ವ, ಅವನ ಜ್ಞಾನ, ಅವನ ಘನತೆ, ಅವನಲ್ಲಿ ಪಾಠವ, ನಾನಾ ವಿಧವಾದ ಕೌಶಲಗಳು ಎಲ್ಲ ದೊರಕಿದಾಗ ಅದು ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದ ಜರಾಸಂಧ ಇದೇ ದೃಷ್ಟಿಯಿಂದ ಬಹಳ ದೊಡ್ಡದಾದಂತಹ ಎ ಫೋರ್ಸ್ ಟು ಬಿ ರೆಕನ್ಡ್ ವಿತ್, ಇಂಥ ಒಬ್ಬ ವ್ಯಕ್ತಿಯಾಗಿದ್ದ. ಹಾಗಾಗಿ ರಾಜಾಧಿರಾಜರೆಲ್ಲ ಅವನ ತಲೆಗಾಗಿ ನಮಸ್ಕಾರ ಮಾಡ್ತಿದ್ದ. ಅವನ ದಿಕ್ಕಿಗೆ ನಮಸ್ಕಾರ ಮಾಡುವಂತಹ ಗೌರವವನ್ನು ಅವನು ಪಡೆದಿದ್ದ. ಇಂಥ ಗೌರವಶಾಲಿಯಾಗಿರತಕ್ಕಂತಹ ಜರಾಸಂಧ ಅನೇಕ ರಾಜಾಧಿರಾಜರನ್ನು ತನ್ನ ಗಿರಿವ್ರಜದಲ್ಲಿ ಹಾಕಿ ಅವರನ್ನು ಕಟ್ಟಿ ಬಲಿಯಾಗಿ ಅವರನ್ನು ಹಿಂಸೆ ಕೊಟ್ಟು, ಹಿಂಸೆ ಮಾಡಿ ರುದ್ರದೇವರನ್ನು ಸಂತೋಷಗೊಳಿಸಬೇಕು ಅಂತನ್ನುವ ಪ್ಲಾನ್. ಆ ನಿಟ್ಟಿನಲ್ಲಿ, ಆ ಕಲ್ಪನೆಯಲ್ಲಿ, ಆ ಒಂದು ಸಂಕಲ್ಪದಲ್ಲಿ
ಅವನು ಹೊರಟಾಗ ಕೃಷ್ಣ ಅವನಿಗೆ ವಿರೋಧವಾಗಿ ಅವನ ಖಂಡನೆ ಮಾಡಿ, ದಂಡನ ಮಾಡಿ, ಸಂಹಾರ ಮಾಡಿ ಅವನನ್ನ ಕಥೆ ಮುಗಿಸಿದ. ಕಥೆ ಮುಗಿಸಿದಾಗ ಅದ್ಭುತವಾಗಿರತಕ್ಕಂಥದ್ದು, ನಿರ್ಮೃದ್ದನ್ನತ್ಯಯತ್ನಂ ವಿಜಯವರ ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇತ್ವಂ ಸ್ವಧ್ವರೇವ ಪಶುಮೆವ ದಮಯನ್ ವಿಷ್ಣು ಪಕ್ಷದ್ ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮುಖಭುಜಂ ತರ್ಪಯಾಮಾಸಿತಾಸವು. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಯಾಕೆ ಬಂದಿದ್ದ? ಭೀಮನನ್ನು ಕೊಟ್ಟು ಕಳಿಸ್ಲಿಕ್ಕೆ ಆಗ್ತಿರಲಿಲ್ವೇ? ಎಲ್ಲ ಕಡೆಗೆ ಕೃಷ್ಣನನ್ನು ಭೀಮನನ್ನು ಕೊಟ್ಟು ಕಳಿಸಿದ. ಎಲ್ಲ ದಿಗ್ವಿಜಯದ ಸಂದರ್ಭದಲ್ಲಿ ಭೀಮನ ಜೊತೆಗೆ ಕೃಷ್ಣ ಹೋಗಿಲ್ಲ. ಆದರೆ ಈ ದಿಗ್ವಿಜಯವಾಗ್ತಾ ಇರುವಾಗ, ಜರಾಸಂಧನ ವಧವಾಗ್ತಾ ಇರುವಾಗ ಕೃಷ್ಣ ವಾಸ್ ವಿಟ್ನೆಸ್. ಯಾಕೆ ಕೃಷ್ಣ ಬರಬೇಕಾಯ್ತು? ಕೃಷ್ಣ, ಭೀಮ, ಅರ್ಜುನ ಇವರಿಗೂ 3 ಜನರಿಗೆ ದಿಗಲಾಯಿತೆ. ಕಂಗಾಲಾಗಿ 3 ಜನ ಹೋದರೆ, ಜರಾಸಂಧನಿಗೆ ಹೆದರಿಗೆ ಹೋದರೆ, ಒಬ್ರಿಗೊಬ್ರು ಸಪೋರ್ಟ್ ಇರಲಿ ಅಂತ ಎಮೋಷನಲ್ ಸಪೋರ್ಟು ಅಥವಾ ಫಿಸಿಕಲ್ ಸಪೋರ್ಟ್ ಏನ್ ಬೇಕು ಅಂತ ಅನ್ನೋದಕ್ಕಾಗಿ ಭೀಮನ್ ಜೊತೆಗೆ ಕೃಷ್ಣ ಹೋದ. ಅರ್ಜುನ ಯಾಕೆ ಹೋದ? ಅಂದ್ರೆ ಅರ್ಜುನನಿಗೆ ಅಹಂಕಾರ ಬಂದಿತ್ತು. ಆ ಅಹಂಕಾರವನ್ನು ಶಮನ ಮಾಡೋದಕ್ಕಾಗಿ ಅರ್ಜುನನ್ನ ಕೃಷ್ಣ ಕರ್ಕೊಂಡು ಹೋದ. ಕೃಷ್ಣನ ಪ್ಲಾನ್ಗಳು 10. ಇಂದಿರೇಶ ನಿನ್ನ ಒಂದೇ ಕ್ರಿಯಾ ದ್ವಂದ್ವವಾಯಿತು ಅಂತ ಹೇಳ್ತಾರೆ ಗೋಪಾಲದಾಸರು. ಅರ್ಜುನನನ್ನು ಕರ್ಕೊಂಡು ಹೋದ ಕೃಷ್ಣ. ಯಾಕೆ ಕರ್ಕೊಂಡು ಹೋದ? ಅರ್ಜುನನಿಗೆ ಬಹಳ ಸೊಕ್ಕಿತ್ತು, ನಾನು ಮಹಾಪರಾಕ್ರಮಿ, ಭೀಮ ಏನು. ಭೀಮನ ಬಗ್ಗೆ ದಯೆಯನ್ನ ಮಾಡತಕ್ಕಂತಹ ಪಿಟಿ ಮಾಡುವ ಅವಸ್ಥೆ ಇತ್ತು ಅರ್ಜುನನಿಗೆ. ಕೆಲವೊಮ್ಮೆ ಅರ್ಜುನನಿಗೆ ಅಹಂಕಾರ ಬರ್ತಿತ್ತು. ತಸ್ಮಾನ್ ನವಿಸ್ಮಯ ಕಾರ್ಯ ನದರ್ಪಶ್ಚಾತ್ವಯಾನಘ ಅಂತ ಬಾರಿ ಬಾರಿ ಕೃಷ್ಣನಿಂದ ಹೇಳಿಸಿಕೊಂಡ. ಅವರಲ್ಲಿ ಇದು ಒಂದು ಕಥೆ. ಅರ್ಜುನನನ್ನು ಕರ್ಕೊಂಡು ಹೋಗಿ ದುರ್ಯೋಧನ ಜರಾಸಂಧನ ಮುಂದೆ ನಿಲ್ಲಿಸಿದ್ರೆ ಜರಾಸಂಧ ಅಂದ, ಇವನು ಚಿಕ್ಕ ಹುಡುಗ, ಇವನನ್ನ ಯಾಕೆ ಕರ್ಕೊಂಡು ಬಂದಿ ಅಂತಂದ. ಅರ್ಜುನನಿಗೂ ಭೀಮನಿಗೂ ವ್ಯತ್ಯಾಸ ಬಹಳ ಇಲ್ಲ, 1 ವರ್ಷದ ವ್ಯತ್ಯಾಸ. ಆದರೆ ಅವನು ಚಿಕ್ಕ ಹುಡುಗ ಅಂದ್ರೆ ಅವನು ದುರ್ಬಲ, ಅವನಿಗೆ ಸಾಮರ್ಥ್ಯ ಬಹಳ ಇಲ್ಲ, ನನ್ನ ಜೊತೆ ಕುಸ್ತಿ ಆಡೋ ಯೋಗ್ಯತೆ ಅವನಿಗಿಲ್ಲ, ಅವನು ಕರ್ಕೊಂಡು ಬರಬೇಡ, ಸರಿ ಆಚೆ. ಇಷ್ಟು ಜರಾಸಂಧನ ಬಾಯಿಯಿಂದ ಅನ್ನಿಸಿ ಅರ್ಜುನನಿಗೆ ಅವನ ಸ್ವರೂಪವನ್ನ ಹಿ ವಾಂಟೆಡ್ ಟು ಕಟ್ ಹಿಸ್ ಸೈಜ್. ನಾನೇನು ಅಂತ ಅನ್ನೋದು ಗೊತ್ತಾಗಬೇಕಾಗಿತ್ತು ಅವನಿಗೆ. ಅರ್ಜುನನಿಗೆ ಅಷ್ಟು ತಿಳಿಪಡಿಸಿದ, ಆಮೇಲೆ ದೂರ ಸರಿಸಿದ. ಅದಾದ ಮೇಲೆ ಅರ್ಜುನ ದೂರವಾದ ಮೇಲೆ ಕೃಷ್ಣ ಭೀಮ ಇಬ್ಬರು. ಕೃಷ್ಣ ಯಾಕೆ ಬರಬೇಕಾಗಿತ್ತು? ಬಹಳ ಮಹತ್ವದ ಪ್ರಶ್ನೆ ಇದು. ಇಷ್ಟು ಬಿಗಿಯಾದ ಪ್ರಶ್ನೆ, ವಿಚಿತ್ರ. ಕೃಷ್ಣ ಬರುವ ಅಗತ್ಯವೇನಿತ್ತು ಜರಾಸಂಧನ ವಧ ಸಂದರ್ಭದಲ್ಲಿ? ಯಾಕೆಂದ್ರೆ ಭೀಮಸೇನ ದೇವರಿಗೆ ಬಲವಿಲ್ಲ ಅನ್ನುವುದಕ್ಕಾಗಿ ಕೃಷ್ಣ ಬಂದನೆ, ಅಥವಾ ನನಗೆ ಇಷ್ಟು ದಿವಸ ನಾನು ಕೊಲ್ಲಿಕ್ಕಾಗಿಲ್ಲ, ಇವತ್ತು ಭೀಮ ಕೊಲ್ತಾನೆ ನೋಡಿ ಖುಷಿ ಪಡೋಣ, ನನಗಾಗದ ಕೆಲಸವನ್ನ ನನ್ನವರು ಮಾಡುತ್ತಾರೆ ಅದನ್ನು ನೋಡಿ ಆನಂದ ಪಡೋಣ ಅದಕ್ಕಾಗಿ ಬಂದನೆ, ಅಥವಾ ಜರಾಸಂಧ ಸಾಯ್ತಾನೋ ಇಲ್ಲೋ ಅನ್ನೋದಕ್ಕೆ ನೋಡ್ಲಿಕ್ಕೆ ಬಂದನೆ, ಅಥವಾ ಭೀಮಸೇನಿಗೆ ಆಗದಿರುವಾಗ ನಾನು ಭೀಮ ಇಬ್ಬರು ಕೂಡಿ ಜರಾಸಂಧನನ್ನ ವಧ ಮಾಡೋಣ ಅನ್ನೋದಕ್ಕೆ ಬಂದ್ರೆ ಕೃಷ್ಣ ಯಾಕೆ ಬಂದ? ಅಥವಾ ಧರ್ಮರಾಜನಿಗೆ ಭರವಸೆ ಕೊಡೋದಕ್ಕೆ, ಏನ್ ಚಿಂತೆ ಇಲ್ಲ ನಾನು ಹೋಗ್ತೀನಿ ನೀನೇನು ಯೋಚನೆ ಮಾಡಬೇಡ ಅನ್ನೋದಕ್ಕೆ ಬಂದನೆ? ಯಾವ ಕಾರಣಕ್ಕೆ ಬಂದ? ಅವನು ರೇಗಿಸೋದಕ್ಕೆ ಬಂದ? ಹೀಗೆ ಅನೇಕ ಸಮಸ್ಯೆಗಳಿವೆ. ನಾದ್ಯ ನ ದ್ವಿತೀಯ ನ ತೃತೀಯ ನ ಚತುರ್ಥ ನ ಪಂಚಮ ನ ಅಷ್ಟಮ ನ ಕೋಪಿ. ಒಂದೇ ಒಂದು ಕಾರಣ, ಶ್ರೀಮದಾಚಾರ್ಯ ಉತ್ತಮವಾದ ಹೇಳ್ತಾರೆ, ಪ್ರತ್ಯಕ್ಷ ಆಗತೋಹ್ಯಯಂ. ಯಾಕೆ ಕೃಷ್ಣ ಬಂದ ಅಲ್ಲಿ ಸ್ಪಷ್ಟವಾಗಿ ಪ್ರತ್ಯಕ್ಷವಾಗಿ ಬಂದು ನಿಂತ ಯಾಕೆ ಅಂದ್ರೆ, ಭೀಮಸೇನ ದೇವರು ಈ ಜರಾಸಂಧನ ಸಂಹಾರವನ್ನು ಮಾಡ್ತಾರೆ. ಜರಾಸಂಧನ ಸಂಹಾರವನ್ನು ಮಾಡು ಇಬ್ಬರು ವ್ಯಕ್ತಿಗಳನ್ನ, ಬಹಳ ದೊಡ್ಡ ವ್ಯಕ್ತಿಗಳ ಸಂಹಾರ ಆದದ್ದು ಮಹಾಭಾರತದ ಇತಿಹಾಸದಲ್ಲಿ 2. ಅದು ಒಂದು ದುರ್ಯೋಧನ, ಇನ್ನೊಂದು ಜರಾಸಂಧ. ಆ ದುರ್ಯೋಧನ ಮತ್ತು ಜರಾಸಂಧ ಇವರಿಬ್ಬರ ವಧ ಇದು ಲ್ಯಾಂಡ್ ಮಾರ್ಕ್. ಯಾಕೆ? ದೈತ್ಯರ ಪರಂಪರೆಯಲ್ಲಿ, ದೈತ್ಯರ ಸಾಲಿನಲ್ಲಿ ನಾವು ನೋಡುವಾಗ ದೈತ್ಯರಲ್ಲಿ ಅತಿ ಉಚ್ಚ ಶಿಖರದಲ್ಲಿದ್ದಂತಹ ವ್ಯಕ್ತಿ ದುರ್ಯೋಧನನಾದರೆ, ಅದರ ತರುವಾಯ ಇರುವಂತಹ ಮತ್ತೊಬ್ಬ ವ್ಯಕ್ತಿ ಜರಾಸಂಧ. ಕಂಸ ಇದ್ದಾನೆ ಕಾಲನೇಮಿ, ಆದರೆ ಅವನನ್ನು ದೇವರೇ ಸಂಹಾರ ಮಾಡಿದ. ಹಾಗಾಗಿ ಭೀಮನಿಗೆ ಅವನು ತುತ್ತಾಗಲಿಲ್ಲ, ಇರಲಿ. ಹಾಗಾಗಿ ಈಗ ಬಂದದ್ದು ಮೊದಲನೇದ್ದು ದುರ್ಯೋಧನನ ಸಂಹಾರದ ಕಾಲದಲ್ಲಿ ಕೃಷ್ಣ ಸ್ವಯಂ ಸಾಕ್ಷಾತ್ತಾಗಿ ಅಲ್ಲೇ ನಿಂತೇ ಬಿಟ್ಟಿದ್ದ. ಪಾಂಡವರೆಲ್ಲ ನಿಂತಿದ್ದಾರೆ, ಕೃಷ್ಣ ಸ್ವಯಂ ತಾನು ನಿಂತಿದ್ದಾನೆ. ಕೃಷ್ಣನಿಗೆ ಅದನ್ನು ಸಂಹಾರ ಮಾಡಿ ಅವನ ತಲೆ ತುಳಿದು ಋಷಭಮ್ಮ ಸಮಾನಾನಂ ಸಪತ್ನಾನಂ ವಿಶಾಸಹಿಂ ಹಂತಾರಂ ಶತ್ರುಣಂ ಅಂತ ನಮ್ಮ ಮಂತ್ರವನ್ನಂದು ಆ ಮಂತ್ರ ಪ್ರತಿಪಾದನಾಗಿರತಕ್ಕ ಪರಮಾತ್ಮನಿಗೆ
ಕೃಷ್ಣರೂಪಿಯಾದ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡ್ತಾರೆ. ದುರ್ಯೋಧನನ ಸಂಹಾರ ಮಾಡಿದ ಪುಣ್ಯವನ್ನ ಪರಮಾತ್ಮನ ಪಾದಗಳಿಗೆ ಸಮರ್ಪಣೆ ಮಾಡಲಿಕ್ಕಾಗಿ ಅದನ್ನು ಮಾಡಿಸಿಕೊಳ್ಳುವುದಕ್ಕೆ ಪರಮಾತ್ಮ ಸಾಕ್ಷಾತ್ತಾಗಿ ಬಂದು ನಿಂತಿದ್ದ. ನಾವೆಲ್ಲ ಸಮರ್ಪಣೆ ಮಾಡಬೇಕು ಶಾಲಿಗ್ರಾಮದ ಮುಂದೆ, ನಾವೆಲ್ಲ ಸಮರ್ಪಣೆ ಮಾಡಬೇಕು ಕಲ್ಲಿನ ಮುಂದೆ, ನಾವೆಲ್ಲ ಸಮರ್ಪಣೆ ಮಾಡಬೇಕು ಬಹಳ ಅಂದರೆ ಗುರುಗಳ ಮುಂದೆ. ಆದರೆ ಸಾಕ್ಷಾತ್ತಾಗಿ ಪರಮಾತ್ಮನಂದ ನಾನಿದ್ದಾಗ ನೀನು ಯಾಕೆ ಯೋಚನೆ ಮಾಡ್ತಿ, ನೀನು ಮಾಡುವ ಕರ್ಮಗಳನ್ನು ಸಮರ್ಪಣೆ ಮಾಡಿಸಿಕೊಂಡು ನಿನಗನುಗ್ರಹ ಮಾಡುವುದಕ್ಕೆ ನಾನೇ ಬರ್ತೇನೆ ಅಂತ ಪರಮಾತ್ಮ ಪ್ರತ್ಯಕ್ಷ ಮಿಹಾಗತೋಹಿ ಭಗವಂತ ಸಾಕ್ಷಾತ್ತಾಗಿ ಬಂದು ನಿಂತಿದ್ದ. ಏನು ಭಾಗ್ಯ ಭೀಮಸೇನ ದೇವರು. ನಾವು ಗುರುಗಳು, ದೇವರು, ಸತ್ಯಾತ್ಮರು, ಜ್ಞಾನಿಗಳು, ದೊಡ್ಡವರು ಬಂದಿರ್ತಾರೆ, ಅವರ ಹತ್ರ ನಾವೇನಾದರೂ ಭಾಗವತ ಪಾರಾಯಣ ಮಾಡಿರ್ತೀವಿ, ಸರ್ವಮೂಲ ಪಾರಾಯಣ ಮಾಡಿರ್ತೀವಿ, ಅವರ ಹತ್ರ ಸಮರ್ಪಣೆ ಮಾಡಿದ್ರೆ ಎಷ್ಟು ತೃಪ್ತಿ ಆಗತ್ತೆ ನಮಗೆ. ಅಂತ ಸಾಕ್ಷಾತ್ತಾಗಿ ಕೃಷ್ಣ ಬಂದಾನ್ರಿ, ಸಚ್ಚಿದಾನಂದ ಮೂರ್ತಿ, ವಿಶ್ವರೂಪಧಾರಿ, ಅನಂತ ವೇದಗಳಿಂದ ಪ್ರತಿಪಾದ್ಯ, ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ, ಅಂಥ ಪ್ರಣಯಾಮೋ ವಾಸುದೇವಂ ಬಂದಾನೆ ಪರಮಾತ್ಮ. ಇಂಥ ಪರಮಾತ್ಮ ಎದುರಿಗೆ ಬಂದಾಗ ಯಸ್ಮಿನ್ ಪರೇ ಸ್ವರ್ಪಿತಂ ಕರ್ಮ ಅಕ್ಷಯಂ ಭವತಿ, ಅಂಥ ಪರಮಾತ್ಮ ಬಂದು ಅವನು ಸ್ವೀಕಾರ ಮಾಡ್ತಾ ಇದ್ರೆ ಭೀಮಸೇನ ದೇವರಿಗೆ ಏನ್ ತೃಪ್ತಿ. ಎಸ್, ಭೀಮಸೇನ ದೇವರಿಗೆ ನಹಿ ಹರಿಂ ಸತತಂ ನಮತ್ಯಸೌ ನಚನ ಪಶ್ಯತಿ ನಾಪಿ ನವಂದತೆ ಅಪಿ ತಥೇತಿ. ಭೀಮಸೇನ ದೇವರಿಗೆ ಕೃಷ್ಣ ಬಂದರೂ ಸರಿ ಬರದಿದ್ದರೂ ಸರಿ ಅನ್ನುವುದು ಹೌದೋ ಅಥವಾ ಬರಲೇಬೇಕೋ, ಇದು ಒಂದು ಪ್ರಶ್ನೆ. ಭೀಮನಿಗೆ ಕೃಷ್ಣ ಬರದೇ ಇದ್ದರೆ ಇಷ್ಟು ಪುಣ್ಯ ಬರ್ತಿರ್ಲಿಲ್ವೇ ಅನ್ನುವುದೊಂದು ಮಹತ್ವದ ಸಮಸ್ಯೆ ಆಗತ್ತೆ ತಾತ್ವಿಕವಾಗಿ. ಹೌದು, ಆಗ್ತಿರಲಿಲ್ಲ. ಭೀಮಸೇನ ದೇವರಿಗೆ ಎಷ್ಟೇ ಅನುಸಂಧಾನವಿರಬಹುದು, ಭೀಮಸೇನನಿಗೆ ಎಷ್ಟು ಅನುಸಂಧಾನವಿದೆ ಇದು ಪ್ರಶ್ನೆ ಇಲ್ಲ. ಆ ಪ್ರಶ್ನೆಗೆ ಸರಿತೂಕವಾದ ಪುಣ್ಯ ಯಾವಾಗಲೂ ದೇವರಿಗೆ ಭೀಮನಿಗೆ ಬಂದಿದ್ದಿದೆ ನಿಜ. ಆದರೆ ಸ್ವಯಂ ಸಚ್ಚಿದಾನಂದ ಮೂರ್ತಿ ಪರಮಾತ್ಮ ಪ್ರತ್ಯಕ್ಷವಾಗಿ ಇನ್ಯಾವ ಅಧಿಷ್ಠಾನದಲ್ಲದೆ ಪ್ರತ್ಯಕ್ಷವಾಗಿ ತಾನು ಅನಧಿಷ್ಠಿತನಾಗಿ ತಾನು ಬಂದು ನಿಲ್ಲುವುದು ಇದು ಬಹಳ ಹೆಚ್ಚಿಂದು. ಅದಕ್ಕಾಗೇನೆ ಮಮಮಂತು ಮಸ್ತು ಭಗವನ್ ಅನುಗ್ರಹ ನಲಭೇ ವಲ್ಲಭತಮೇದೃಶಂ ಪದಂ ಜಗತಂ ಸುಖಿ ತ್ರಯೇಪಿ ಜಗದೇಕ ಮಂಗಲಂ ಎಂಬುದಾಗಿ ಶ್ರೀಮದಾಚಾರ್ಯ ಹೇಳಿದ್ದು ಉಂಟು. ಪ್ರತ್ಯಕ್ಷವಾಗಿರುವ ಪರಮಾತ್ಮನಿಗೂ ಅಧಿಷ್ಠಾನದಲ್ಲಿರುವ ಭಗವಂತನಿಗೂ ಅವ್ಯಕ್ತನಾಗಿರುವ ಪರಮಾತ್ಮನಿಗೂ ಕೇವಲ ತನಗೆ ಮಾತ್ರ ದೃಶ್ಯನಾಗಿರುವ ಪರಮಾತ್ಮನಿಗೂ ಬಹಳ ವ್ಯತ್ಯಾಸವಿದೆ ಶ್ರೀಮದಾಚಾರ್ಯರ ದೃಷ್ಟಿಯಲ್ಲೂ. ಇಲ್ಲದೇ ಇದ್ರೆ ನಾನು ಹೋಗುವುದಿಲ್ಲ ಭೂಮಿಗೆ ಅಂತ ಭೀಮಸೇನ ದೇವರು ಶ್ರೀಮದಾಚಾರ್ಯ ಯಾಕೆ ಹೇಳಬೇಕಾಗಿತ್ತು? ಪರಮಾತ್ಮ ಸ್ವಾಮಿ ಕೃಷ್ಣ ವೇದವ್ಯಾಸ ರೂಪಿಯಾಗಿರತಕ್ಕ ನಿಮ್ಮಿಬ್ಬರ ಪಾದಗಳನ್ನು ಸೇವೆ ಮಾಡ್ತಾ ನಾನು ಇಲ್ಲೇ ಕೂಡ್ತೀನಿ, ನಾನು ಹೋಗುವುದಿಲ್ಲ ಅಂತ ಹೇಳುವ ಅಗತ್ಯವಿರಲಿಲ್ಲ ಶ್ರೀಮದಾಚಾರ್ಯಗೆ. ಶ್ರೀಮದಾಚಾರ್ಯ ಹೇಳ್ತಾರೆ, ನಾನು ಹೋಗುವುದಿಲ್ಲ, ನಾನಿಲ್ಲೇ ಇರ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ. ಅದಕ್ಕಾಗಿ ಅದರಲ್ಲಿ ವ್ಯತ್ಯಾಸವಿದೆ. ಹಾಗಾಗಿ ಅಂತ ಅನ್ನೋದಕ್ಕಾಗೇನೆ ಶ್ರೀಮದಾಚಾರ್ಯ ಈ ಮಾತನ್ನು ಒತ್ತಿ ಹೇಳ್ತಾರೆ, ಪ್ರತ್ಯಕ್ಷವಾಗಿ ಭೀಮ ಸಮರ್ಪಣೆ ಮಾಡತಕ್ಕ ಕರ್ಮಗಳನ್ನು ಸ್ವೀಕಾರ ಮಾಡುವುದಕ್ಕಾಗಿ ಪರಮಾತ್ಮ ಬಂದ. ಅಂದಮೇಲೆ ಪ್ರತ್ಯಕ್ಷವಾಗಿ ಇಲ್ಲದಿರುವಾಗ ಪ್ರತ್ಯಕ್ಷವಾಗಿ ಇರುವುದಕ್ಕೂ ವ್ಯತ್ಯಾಸ ಉಂಟು. ಅದು ಎಂಥ ವ್ಯತ್ಯಾಸ? ಅದು ಅಚಿಂತ್ಯ. ಅದು ವಾಯುದೇವರಿಗೆ ಮಾತ್ರ ಗಮ್ಯವಾದದ್ದು, ಕೃಷ್ಣನಿಗೆ ಮಾತ್ರ ತಿಳಿದದ್ದು. ಆದ್ದರಿಂದ ಪ್ರತ್ಯಕ್ಷವಾಗಿ ಕೃಷ್ಣ ಬಂದ. ಭೀಮಸೇನ ದೇವರು ಜರಾಸಂಧನ ಸಂಹಾರವನ್ನು ಮಾಡಿ ದೊಡ್ಡ ಆಹುತಿ, ಅದು ನರಸಿಂಹದೇವರ ಮುಖಕ್ಕೆ ದೊಡ್ಡದಾದ ಆಹುತಿ. ಆ ಆಹುತಿಯನ್ನು ಕೃಷ್ಣನ ಪಾದಕ್ಕೆ ಎರಗಿ ಅದನ್ನು ಸಮರ್ಪಣೆ ಮಾಡಿದಾಗ ಕೃಷ್ಣ ಸಂತುಷ್ಟನಾಗಿ ಆಲಿಂಗನ ಮಾಡಿಕೊಂಡು ಹರಿಸಿದ್ದಾನೆ. ಧರ್ಮ ಯಶೋಭಿವೃದ್ಧಿಗಾಗಿ ಪರಮಾತ್ಮ 44 ವರ್ಷಗಳವರೆಗೆ ಕಾಯ್ದ. ಕೊನೆಗೆ ಅದನ್ನು ಕೊಟ್ಟ. ಆ ಯಶಸ್ಸು ಬಂತು. ಯಶಸ್ಸಿನ ಕಿರೀಟವನ್ನ ಭೀಮಸೇನ ದೇವರ ತಲೆ ಮೇಲಿಟ್ಟು ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮ. ಅದಕ್ಕಾಗಿ ಬಂದಿದ್ದ. ಈ ಮಾತನ್ನ ವಾಯುಸ್ತುತಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಬಹಳ ಸೊಗಸಾಗಿ ಹೇಳ್ತಾರೆ. ನಿರ್ಮೃದ್ನಂ ಅತ್ಯಯತ್ನಂ ವಿಜನ ವರ ಜಲಾಸಂಧಕಾಯಾಸ್ತಿ ಸಂಧೀನ್ ಯುದ್ಧೇತ್ವಂ ಸ್ವಧ್ವರೇವ ಪಶುಮೇವ ದಮಯನ್ ವಿಷ್ಣು ಪಕ್ಷದ್ ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ಥಾಸೌ ತಾವತ್ಯಾಯೋಜಿತ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ. ಈ ಜರಾಸಂಧನ ಸಂಹಾರ ಮಾಡಿದ್ದಕ್ಕೇನೆ ತೃಪ್ತನಾಗಿರತಕ್ಕ ಪರಮಾತ್ಮ ಸಂತುಷ್ಟನಾಗಿದ್ದಾನೆ ಅಂತಂದ್ಮೇಲೆ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ, ರಾಜಸೂಯ ಅಶ್ವಮೇಧಗಳನ್ನೆರಡನ್ನು ಬೆರೆಸಿ ಮಾಡಿದ ಆ ಯಜ್ಞದಿಂದ ಇನ್ನೆಷ್ಟು ಸಂತುಷ್ಟನಾಗಿರಲಿಕ್ಕಿಲ್ಲ ಪರಮಾತ್ಮ ಎಂಬುದಾಗಿ ಕೈಮುತ್ಯದಿಂದ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಭೀಮಸೇನ ದೇವರು ಮಾಡಿದ ಈ ಜರಾಸಂಧನ ವಧದಿಂದ, ಅದರ ಸಮರ್ಪಣೆಯಿಂದ ಪರಮಾತ್ಮ ಸಂತುಷ್ಟನಾಗಿ ಪೂರ್ಣವಾದ ಅನುಗ್ರಹವನ್ನು ಮಾಡಿದ. ನಿನಗೇ ಪಾರಮೇಷ್ಟ್ಯ ಅಂತ ಗಟ್ಟಿ ಮಾಡಿದ. ಹನುಮಂತನಾದಾಗ ಆಲಿಂಗಿಸಿ ಸಹಭೋಗ ಮನನ್ಯಲಭ್ಯಮಸ್ಮೈ ಹನುಮದ್ರೂಪವತೆ ದದೋ ಪುರಾಹಿ. ಹನುಮಂತ ದೇವರಿಗೆ ರಾಮಚಂದ್ರ ದೇವರು ಕೊಟ್ಟಂತಹ ಸಹೋಗ ಅದನ್ನು ಭೀಮಸೇನ ದೇವರು
ಕೃಷ್ಣ ಪರಮಾತ್ಮ ಭೀಮಸೇನ ದೇವರಿಗೆ ಗಟ್ಟಿ ಮಾಡಿದ, ಅದನ್ನು ಮತ್ತೆ ಮಾಡಿದ. ಪುಣ್ಯವನ್ನು ಬೆಳೆಸ್ತಾ ಹೋಗ್ತಾನೆ. ಅವರಿಗೆ ಪಾರಮೇಷ್ಠ್ಯ ಬರುವುದು, ಬ್ರಹ್ಮ ಪದವಿ ಬರುವುದು ನಿಶ್ಚಿತ. ಆದರೆ ಬ್ರಹ್ಮ ಪದವಿಯಲ್ಲೂ ಇನ್ನೂ ಅತ್ಯಧಿಕವಾದ ಅವರ ಆನಂದಾಭಿವೃದ್ಧಿಯಾಗಲಿ, ಸಾಧನೆ ಹೆಚ್ಚಾಗಲಿ, ಆನಂದ ಮೋಕ್ಷದಲ್ಲಿ ಅವರ ಸ್ವಲ್ಪ ಕಮ್ಮಿ ಇಲ್ಲದೆ ಇದ್ದಷ್ಟು ಪರಿಪೂರ್ಣವಾಗಿರತಕ್ಕಂತಹ ಪೂರ್ಣ ಚಿತ್ಸುಖ ಶಕ್ತಿಯಾದವು ಯೋಗ್ಯವು ಕೃಷ್ಣಾಚ ಮಾರುತಿ ಎಂಬುವಂತಾಗಲಿ ಅನ್ನುವುದಕ್ಕಾಗಿ ಭೀಮಸೇನ ದೇವರಿಗೆ ಆಲಿಂಗನವನ್ನು ಮಾಡಿ ಪಾರಮೇಷ್ಠ ಪದವನ್ನು ಕೊಡ್ತಾನೆ. ಯಾಕೆ? ಯಾರು ಈ ವೇದ ಧರ್ಮದ ವಿರೋಧಿಯಾದ ಮಹಾಪ್ರಚಂಡ ದೈತ್ಯನಾದ ಜರಾಸಂಧನ ಸಂಹಾರವನ್ನು ಮಾಡ್ತಾರೋ ಅವರಿಗೆ ಪಾರಮೇಷ್ಠ್ಯ ಬ್ರಹ್ಮ ಪದವಿ ಸಿಗತ್ತೆ ಅಂತ ಕೃಷ್ಣ ಹೇಳಿದ್ದುಂಟು. ಕೃಷ್ಣ ನಿರ್ಣಯ ಮಾಡಿದ್ದಾನೆ. ಹಾಗಾಗಿ ಈಗ ಜರಾಸಂಧನ ಪದವನ್ನು ಮಾಡಿದ ಮೇಲೆ ಕೃಷ್ಣ ಆಲಿಂಗನ ಮಾಡಿಕೊಂಡು ಕೊಟ್ಟದ್ದೇನು? ಪಾರಮೇಷ್ಠ ಪದ, ಬ್ರಹ್ಮ ಪದವಿ ಪರಮಾತ್ಮ ಕೊಟ್ಟ. ಯಾವ ಬ್ರಹ್ಮ ಪದವಿಯನ್ನ ಹನುಮಂತನಿಗೆ ಕೊಟ್ಟ, ಅದೇ ಬ್ರಹ್ಮ ಪದವಿಯನ್ನ ಕೃಷ್ಣ ಭೀಮನಿಗೆ ಕೊಟ್ಟ. ಅದೇ ಬ್ರಹ್ಮ ಪದವಿಯನ್ನ ವೇದವ್ಯಾಸ ದೇವರು ಮಧ್ವಾಚಾರ್ಯರಿಗೆ ಕೊಡ್ತಾರೆ. ಸಹಭೋಗಂ ಅನನ್ಯ ಲಭ್ಯಮಸ್ಮೈ ಹನುಮದ್ರೂಪವತೆ ದದೌ ಪುರಾಹಿ ಹರಿರೈಧಯತ್ತಮೇವ. ಸ್ವಾರಸ್ಯ, ಹರಿರೈಧಯತ್ತಮೇವ, ಮತ್ತಷ್ಟು ಎಬ್ಬಿಸಿದ, ಅವನನ್ನು ಎತ್ತರಕ್ಕೆ ಮಾಡಿದ, ಅವನ ಪುಣ್ಯ ಹೆಚ್ಚು ಮಾಡಿಸಿದ, ಅವನ ಕೀರ್ತಿ, ಅವನ ಪುಣ್ಯ, ಅವನ ಜ್ಞಾನ, ಅವನ ಭಕ್ತಿ, ಅವನ ಯಶಸ್ಸು, ಅವನ ಸರ್ವಸ್ವವನ್ನು ಹೆಚ್ಚು ಮಾಡಿದ ಪರಮಾತ್ಮ. ಯಾಕೆ? ಸರ್ವಸ್ವವೂ ನಿನ್ನದು ಅಂತನ್ನುವಂತಹ ಅವರಿಗೆ ಎಷ್ಟು ಹೆಚ್ಚು ಮಾಡಿದರೂ ಅದು ತನ್ನದಾಗತ್ತೆ ಕೃಷ್ಣನಿಗೆ. ನಮಗೆ ಹೆಚ್ಚು ಮಾಡಲಿಕ್ಕೆ ಪರಮಾತ್ಮವಲ್ಲ. ಯಾಕೆಂದ್ರೆ ಏನೇ ಹೆಚ್ಚಾದದ್ದು ಅದು ನಮ್ದು ಅಂತಂತೇವೆ ನಾವು, ಅಹಂಕಾರದಿಂದ, ಮಮತೆಯಿಂದ, ಅಭಿಮಾನದಿಂದ. ಹಾಗಾಗಿ ನಮ್ಮನ್ನ ಪರಮಾತ್ಮ ಬಹಳ ಬೆಳೆಸಲಿಕ್ಕೆ ನೋಡುವುದಿಲ್ಲ. ನಮ್ಮ ಯೋಗ್ಯತೆಗಿಲ್ಲ, ನಾವು ಮಾಡಿದ ಎಲ್ಲ ಪುಣ್ಯ ನಮ್ದು ಅಂತಂತೇವೆ. ಆದ್ದರಿಂದ ಪರಮಾತ್ಮ ಈ ರೀತಿಯಾಗಿ ಎಲ್ಲ ವಿಧವಾದಂತಹ ಅವನು ಮಾಡಿದ ಕರ್ಮವನ್ನು ಸ್ವೀಕಾರ ಮಾಡಿ ಪರಮಾತ್ಮ ಅನುಗ್ರಹವನ್ನು ಮಾಡಿದ. ಇಷ್ಟಾಗಿ ಆ ರಥ ಸಿಕ್ಕಿತು. ಆ ರಥವನ್ನು ತೆಗೆದುಕೊಂಡು ಬಂದರು. ಅದೆಲ್ಲ ಕಥೆ ನಾನು ಹೇಳಿದ್ದೀನಿ. ಹೀಗೆ ಜರಾಸಂಧನ ವಧವಾಯಿತು. ನಿರಮೃದ್ಧನ್ನತ್ತೆ ಯತ್ನಂ. ನೆನಪಿಟ್ಕೊಳ್ಳಿ, ಈ ಶ್ಲೋಕ ಅನ್ನುವಾಗ ವಾಯುಸ್ತುತಿಯ ಸಂದರ್ಭದಲ್ಲಿ ಈ ಶ್ಲೋಕ ಬಂದಾಗ ಜರಾಸಂಧನ ವಧ, ಕೃಷ್ಣ ಅದನ್ನು ಸಾಕ್ಷಾತ್ ಪ್ರತ್ಯಕ್ಷವಾಗಿ ಸ್ವೀಕಾರ ಮಾಡಿದ್ದು. ಈ ಎರಡು ಅಂಶಗಳನ್ನು ಮರೆಯದೇ ನೆನೆಬೇಕು, ಬಹಳ ಮಹತ್ವದ್ದು. ನಿರ್ಮೃದ್ಧನ್ ಅತ್ಯಯತ್ನಂ ವಿಜರ ವರಜರಾಸಂಧಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿವ ದಮಯನ್ ವಿಷ್ಣು ಪಕ್ಷದ್ ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿಥಾಸೌ ತಾವತ್ಯಾಯೋಜಿತೃಪ್ತ ಕಿಮವದ ಭಗವನ್ ರಾಜಸೂಯಾಶ್ವಮೇಧೆ. ಇಷ್ಟಾದ ಮೇಲೆ ದಿಗ್ವಿಜಯ. ಪರಮಾತ್ಮ ಅವರನ್ನು ಕರ್ಕೊಂಡು ಬಂದ. ಎಲ್ಲ ಸಂತೋಷವಾಯಿತು, ಭಾರಿ ವೈಭವದಿಂದ ಸ್ವಾಗತವಾಯಿತು. ಎಷ್ಟು ವೈಭವ ಮಾಡಿರ್ಲಿಕ್ಕಿಲ್ಲ. ನಮಗೇನು ಆನಂದವಾಗಿದೆ ನೋಡಿ. ಜರಾಸಂಧನ ವಧವಾಗಿದೆ ಅಂದ್ರೆ ನಮಗೇನು ಸಂತೋಷವಾಯ್ತೇನು? ಸಚಿನ್ ಒಂದು 100 ಬಾಲುಗಳನ್ನು ಒಗೆದ ಅಂತಂದಾಗ ಆನಂದವಾಗುತ್ತೆ, ಎಕ್ಸೈಟ್ ಆಗ್ತೀವಿ. ಈ ಜರಾಸಂಧನ ಕಥೆಯನ್ನು 3 ವಾರಗಳಿಂದ ಹೇಳ್ತಾ ಇದ್ದೀನಿ. ನಾನು ಎಕ್ಸೈಟ್ ಆದದ್ದನ್ನು ನೀವು ನೋಡಬಾರದು ಅಂತ ಅನ್ನೋದಕ್ಕೆ ಅದನ್ನು ತಬ್ಬಿ ಹಿಡಿದು ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಜರಾಸಂಧನ ವಧೆ ಶ್ರೀಮದಾಚಾರ್ಯರನ್ನ ಎಕ್ಸೈಟ್ ಮಾಡಿದ್ದು. ಮಾಘದಾದಿ ವಧಾದಪಿ ಭೀಮಸೇನ ದೇವರು ಸರ್ವೋತ್ತಮರು, ಜೀವೋತ್ತಮರು. ಯಾಕೆ? ಜರಾಸಂಧನ ವಧ ಮಾಡಿದ್ದರಿಂದ ವಾಯುದೇವರು, ಭೀಮಸೇನ ದೇವರು ಜೀವೋತ್ತಮರು. ಇಷ್ಟು ಅವರಿಗೆ ಈ ಜರಾಸಂಧನ ವಧದ ಬಗ್ಗೆ ಆನಂದ ಇದೆ. ಬಾಲು ಹೊಗೆದಾಗ, ಅದನ್ನು ಹೊಡೆದಾಗ ಆನಂದ ಪಡುವಂತಹ ಪೆದ್ದುಗಳನ್ನು ಮಡ್ ಹೆಡೆಡ್, ತಲೆಯಲ್ಲಿ ಮಣ್ಣು, ಕೆಸರು, ಕಲ್ಲುಗಳನ್ನು ತುಂಬಿಕೊಂಡಿದ್ದೇವೆ ನಾವು. ವಿಷ್ಣು ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ವೈಷ್ಣವ ದೀಕ್ಷೆ ಇಲ್ಲ ನಮಗೆ. ಭೀಮಸೇನ ದೇವರ ಸಂಹಾರ ಮಾಡಿದರು. ತಿರುಗಿ ಬಂದಾಗ ಏನ್ ಮರ್ಯಾದೆ, ಏನ್ ಗೌರವ! ಧರ್ಮರಾಜನಿಗೆ ಎಲ್ಲಿಲ್ಲದ ಆನಂದ. ಅವನಿಗೆ ರಾಜಸೂಯ ಆದದ್ದಕ್ಕಿಂತಲೂ ಹೆಚ್ಚಿನ ಆನಂದವಾಗಿದೆ. ಜರಾಸಂಧನ ಸಂಹಾರವನ್ನು ಮಾಡಿಕೊಂಡು ಭೀಮ ಬಂದ, ಅರ್ಜುನ ಬಂದ, ಕೃಷ್ಣ ಬಂದ, ಇವರನ್ನು ತಂದ ಅನ್ನೋದಕ್ಕೆ ಪರಮಾನಂದವಾಗಿದೆ. ಸ್ವಾಗತ ಮಾಡಿದ್ರು, ಎಲ್ಲ ಆಯಿತು. ಎಲ್ಲ ಆದ ಮೇಲೆ ಒಂದು ಮೀಟಿಂಗು, ಕ್ಯಾಬಿನೆಟ್ ಮೀಟಿಂಗು. ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರಿದ್ದಾರೆ, ಕೃಷ್ಣ ಇದ್ದಾನೆ. ಕೃಷ್ಣ ಇಲ್ಲದೆ ಒಂದು ಮೀಟಿಂಗ್ ಇಲ್ಲ, ಮೀಟಿಂಗೇ ಇಲ್ಲ, ಟಿಂಗಟ್ಟೆ. ಅದು 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 ಮೀಟಿಂಗ್ ಆಗಬೇಕು ಅಂದ್ರೆ ಕೃಷ್ಣ ಬೇಕು.
ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹತಃ. ಎಲ್ಲರ ಮನಸ್ಸಿಗೆ ಯಂತ್ರಣ, ಎಲ್ಲ ಸೂತ್ರಧಾರಿ ಪರಮಾತ್ಮ. ಹಾಗಾಗಿ ಭಗವಂತ ಬರದೆ ಯಾರೂ ಮೀಟು ಮಾಡುವುದಿಲ್ಲ. ಪಾಂಡವರಲ್ಲಿ ವಿಚಾರವೇ ಇಲ್ಲ. ವೇದವ್ಯಾಸದೇವರಿದ್ದಾರೆ, ಕೃಷ್ಣ ಇದ್ದಾನೆ, ಜೊತೆಗೆ ಧರ್ಮಾದಿಗಳೆಲ್ಲ ಕೂತಿದ್ದಾರೆ, ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವರು, ಇನ್ನನೇಕ ಜನ ಎಲ್ಲ ಇದ್ದಾರೆ. ಆಲೋಚನೆ ಮಾಡ್ತಾ ಇದ್ದಾರೆ ದಿಗ್ವಿಜಯ ಮಾಡಬೇಕು ಅಂತ. ಅರ್ಜುನ ಅಂದ, ನಾನು ಹೋಗಿ ದಿಗ್ವಿಜಯ ಮಾಡ್ಕೊಂಡು ಬರ್ತೀನಿ. ಕೆಲವರಿಗೆ ಹುಮ್ಮಸ್ಸು ಬಹಳ ಇರ್ತದೆ. ಯೋಗ್ಯತೆ ಇರ್ತದೆ, ಇರುವುದಿಲ್ಲ. ಆದರೆ ಯೋಗ್ಯತೆ ಕಮ್ಮಿ ಇದ್ರೂ ಹುಮ್ಮಸ್ಸು ಬಹಳ ಇರ್ತದೆ. ಎಲ್ಲ ಕೆಲಸ ನಾನೇ ಮಾಡ್ತೀನಿ, ಎಲ್ಲ ಕೀರ್ತಿ ನನಗೆ ಬರಲಿ, ಎಲ್ಲ ಪುಣ್ಯ ನನಗೆ ಬರಲಿ, ಇರಬೇಕು, ಒಳ್ಳೇದು. ಆದರೆ ಇನ್ನೊಬ್ಬರಿಗೆ ಕೊಡದಂತಹ ದುರ್ಬುದ್ಧಿ ಇರಬಾರದು. ಅರ್ಜುನನಿಗೆ ನಾನೇ ಮಾಡಬೇಕು ಅಂತನ್ನುವಂತಹ ಹುಮ್ಮಸ್ಸು. ಹಾಗಾಗಿ ಹೇಳಿದ, ಉತ್ತಮವಾದ ಧನುಸ್ಸು ನನಗೆ ಸಿಕ್ಕಿದೆ, ಗಾಂಡೀವ ಯಾರಿಗೂ ಇಲ್ಲ. ಉತ್ತಮ ಶ್ರೇಷ್ಠವಾದ ಅಗ್ನಿದತ್ತವಾದ ರಥ ಇದೆ. ರಥ, ಅಕ್ಷಯ ಬತ್ತಳಿಕೆ, ಬಾಣ, ಕಪಿಧ್ವಜ, ಏನು ಬೇಕು ಎಲ್ಲ ಇದೆ. ಇಷ್ಟೆಲ್ಲ ಇರುವಾಗ ನಾನೇ ಹೋಗಿ ಎಲ್ಲ ಕಡೆಗೆ ದಿಗ್ವಿಜಯ ಮಾಡಿಕೊಂಡು ಕಪ್ಪ ಕಾಣಿಕೆಗಳನ್ನು ತಂದು ಕೊಡ್ತೇನೆ. ನೀವೆಲ್ಲ ಭೀಮ ಅಣ್ಣ ಸುಮ್ಮನಿತ್ತು ಬಿಡು ಮನೆಯಲ್ಲಿ ಅನ್ನೋ ಅಭಿಪ್ರಾಯದಿಂದ ಹೇಳಿದ. ಆಗ ಭೀಮಸೇನ ದೇವರು ಏನು ಮಾತಾಡಲಿಲ್ಲ, ಸುಮ್ಮನಿದ್ರು. ಅವರೇನು ಮಾತಾಡಲಿಲ್ಲ, ಗೊತ್ತಿತ್ತವ್ರೆ. ಆಗ ವೇದವ್ಯಾಸ ದೇವರು ಕೃಷ್ಣ ಹೇಳ್ತಾನೆ, ಅರ್ಜುನ ನಿನಗಾಗುವುದಿಲ್ಲೋ, ಎಲ್ಲ ಕಡೆಗೆ ನಿನಗಾಗುವುದಿಲ್ಲ. ಎಂತೆಂಥ ಮಹಾಪರಾಕ್ರಮಿಗಳಿದ್ದಾರೆ, ಅವರು ಸಾಯದ ಹೊರತು ಕೊಡುವುದಿಲ್ಲ, ಅವರಿಗೆ ಸಾಯಲಿಕ್ಕೂ ಸಾಧ್ಯವಿಲ್ಲ ಇಂಥ ಪರಿಸ್ಥಿತಿ. ಆದ್ದರಿಂದ ನಿನಗಾಗುವುದಿಲ್ಲ ಅಂದಾಗ ಆಗ ಒಪ್ಪಿಸಿ ಅವನಿಂದ ಅವನು ಹೇಳ್ತಾನೆ, ಧನು ಅಸ್ತ್ರಂ ಶರಾಹ ವೀರ್ಯಂ ಪಕ್ಷೋ ಭೂಮಿರಿ ಯಶೋಬಲಂ ಪ್ರಾಪ್ತಮೇತನ್ಮಯ ರಾಜನ್ ದುಷ್ಪ್ರಾಪಂ ಯದಭೀಪ್ಸಿತಂ. ಏನು ಬೇಕು ಅದೆಲ್ಲ ನನ್ನ ಹತ್ರ ಇದೆ, ಆದ್ದರಿಂದ ನಾನು ಹೋಗ್ತೇನೆ, ನೀವ್ಯಾರೂ ಬೇಡ ಅಂದಾಗ ಕೃಷ್ಣ ಅಂದ, ಹಾಗೆಲ್ಲ ಆಗುವುದಿಲ್ಲ, ಎಲ್ಲರೂ ಹೋಗಬೇಕು, ಎಲ್ರಿಗೂ ಅವರವರಿಗೆ ಯಶಸ್ಸು ಪುಣ್ಯ ಸಿಗಬೇಕು, ಆದ್ದರಿಂದ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ಕೃಷ್ಣ ಈ ನ್ಯಾಯವನ್ನು ಹೂಡಿ ಅರ್ಜುನನಿಗೆ ಒಂದು ದೊಡ್ಡ ಭಾಗವನ್ನು ಕೊಡ್ತಾರೆ. ಭಾರಿ ವಿಚಿತ್ರ. ರಾಜಸೂಯ ಸಂದರ್ಭದಲ್ಲಿ ತೂಗಿ ನೋಡಿದರೆ ಕಾಂಟಮ್ಮಿನೊಳಗೆ, ಕಾಂಟಮ್ ಕ್ವಾಲಿಟಿ ಅಲ್ಲ, ಕಾಂಟಮ್ಮಿನೊಳಗೆ ಅರ್ಜುನನದು ಬಹಳ ಹೆಚ್ಚು. ಭಾರಿ ವಿಚಿತ್ರ. 400 ಯೋಜನದಷ್ಟು ವಿಸ್ತಾರವಾಗಿರತಕ್ಕಂತಹ ಮತ್ತೆ ಐಶ್ವರ್ಯವನ್ನು ತಂದಿದ್ದ ಅರ್ಜುನ. 400 ಯೋಜನ ವಿಸ್ತಾರವಾದಷ್ಟು. ಹೀಗೆ ಇದು ಅರ್ಜುನ. ಅದಕ್ಕೆ ಸರಿಯಾಗಿ 300, 200, 100 ಈ ರೀತಿಯಾಗಿ ಭೀಮ, ಸಹದೇವ, ನಕುಲ ಸಹದೇವ ಅವರು ತಂದಿದ್ದಾರೆ ಐಶ್ವರ್ಯವನ್ನು. ಅದರೊಳಗೆ ಹೆಚ್ಚು ತಂದದ್ದು, ಮ್ಯಾಕ್ಸಿಮಮ್ ತಂದದ್ದು ಅರ್ಜುನ. ಹಾಗಾಗಿ ಅವನಿಗೆ ಹೆಸರು ಬಿತ್ತು ಧನಂಜಯ ಅಂತ. ಧನವನ್ನು ಗೆದ್ದು ತಂದಲ್ಲಿ ಹೆಚ್ಚು. ಆದರೆ ಅದರ ಜೊತೆಗೆ ಅವನಿಗೆ ಕೊಟ್ಟ ದೇಶವೂ ಬಹಳ ವಿಚಿತ್ರ, ಬಹಳ ದೇಶ. ಎಲ್ಲ ದ್ವೀಪಗಳಿಗೂ ಹೋಗಿ ಬಂದಿದ್ದಾನೆ, ಎಲ್ಲ ಲೋಕಗಳಿಗೆ ಹೋಗಿ ಬಂದಿದ್ದಾನೆ. ಕೆಳಗಿನ ಎಲ್ಲ ಲೋಕಗಳಿಗೆ, ಮೇಲೆ ಅಲ್ಲ, ಕೆಳಗಿನ ಎಲ್ಲ ಲೋಕಗಳಿಗೆ ಹೋಗಿ ಬಂದ, ಎಲ್ಲ ದ್ವೀಪಗಳಿಗೆ ಹೋಗಿ ಬಂದ, ಎಲ್ಲ ವರ್ಷಗಳಿಗೆ ಹೋಗಿ ಬಂದ, ಎಲ್ಲ ಕಡೆಗೆ ಹೋಗಿ ಅರ್ಜುನ ಯುದ್ಧವಾಡಿ ಎಲ್ಲರನ್ನ ಸೋಲಿಸಿ ಐಶ್ವರ್ಯವನ್ನು ತಂದು ಒಪ್ಪಿಸಿದ್ದಾನೆ. ಇಷ್ಟು ಅದ್ಭುತವಾದಂತಹ ಪರಾಕ್ರಮವನ್ನ ತೋರಿಸಿದ್ದುಂಟು. ಆಗ ಕೃಷ್ಣ ಹೇಳಿದ, ಆಗಲಿ ಅಂತ ಅಗ್ನಿದತ್ತೇನ ಭೀಮಸೇನೋ ಯಮೌಚ ಪುರುಷರ್ಷಭವು ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗ್ತಾರೆ. ಉತ್ತರ ದಿಕ್ಕಿನ ಭಾಗವನ್ನ ಸಮಗ್ರವಾಗಿ ಅರ್ಜುನನಿಗೆ ಒಪ್ಪಿಸ್ತಾರೆ. ಪೂರ್ವ ದಿಕ್ಕಿನ ಭಾಗವನ್ನ ಭೀಮನಿಗೆ, ದಕ್ಷಿಣವನ್ನ ಸಹದೇವನಿಗೆ, ನಕುಲನಿಗೆ, ಪಶ್ಚಿಮ. ಹೀಗೆ 4 ಪ್ರತೀಚ್ಛಾದ್ಯಪಸವ್ಯೇನ ಅಂತಂತಾರೆ. ಆ ರೀತಿಯಾಗಿ ತಿರುಗಿ ಬರ್ತದೆ. ಪಶ್ಚಿಮ, ದಕ್ಷಿಣ, ಪೂರ್ವ, ಉತ್ತರ ಈ ರೀತಿಯಾಗಿ 4 ದಿಕ್ಕಿಗೆ 4 ಜನರನ್ನ ಕೃಷ್ಣ ಕೊಟ್ಟು ಕಳಿಸ್ತಾರೆ. ಭಾರಿ ವಿಚಿತ್ರ, ಬಹಳ ಸೂಕ್ಷ್ಮ. ಇದರೂ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಬರೆಯುವಾಗ ಮಹಾಭಾರತವನ್ನ ಹೇಗೆ ಅಧ್ಯಯನ ಮಾಡಬೇಕು ಅಂತ ಅದನ್ನು ಕಲಿಸ್ತಾರೆ. ಅದು ಬಹಳ ವಿಚಿತ್ರ, ಆನಂದವಾಗುತ್ತೆ. ಸಣ್ಣ ಶಬ್ದದಿಂದ ದೊಡ್ಡ ಅರ್ಥವನ್ನು ತೆಗೆದು ಅದರ ಒಂದು ನಿರ್ಣಯವನ್ನು ಮಾಡ್ತಾರೆ ಶ್ರೀಮದಾಚಾರ್ಯ. ಇದು ಯಾರಿಗೆ ಬುದ್ಧಿಗೆ ಹೋಗುವುದೇ ಇಲ್ಲ, ತಲೆಯಲ್ಲಿ ಬರೋದೇ ಇಲ್ಲ, ಅಷ್ಟದ್ಭುತವಾದದ್ದು. ಯೌಗಪದ್ದೇನ ಪಾರ್ಥೈಹಿ ನಿರ್ಜಿತೇಯಂ ವಸುಂಧರ. ಕಲಿಂಗ, ಸಾಲ್ವ, ದ್ಯುಮತ್ಸೇನ, ಸುನಾಭ, ಶಾಕಲದ್ವೀಪ, ಪ್ರತಿವಿಂಧ್ಯ, ಪ್ರಾಗ್ಜ್ಯೋತಿಷಪುರ, ಭಗದತ್ತ ಬರ್ತಾನೆ. ಭಗದತ್ತ ಅವನು ಯುದ್ಧವಾಡುವಾಗ ಕಿರಾತ, ಚೀನ ದೇಶದ ರಾಜರನ್ನೆಲ್ಲ ಕರೆಸ್ತಾನೆ. ಭಗದತ್ತ ಅಂದ್ರೆ ಅಸ್ಸಾಮಿನಲ್ಲಿರ್ತಕ್ಕಂತಹ ವ್ಯಕ್ತಿ ಅವನು.
ಅಸಾಮಿನ ಆ ಪ್ರದೇಶದ ಆ ವ್ಯಕ್ತಿ ಗೌಹಾಟಿಯಲ್ಲಿರಬಹುದು ಪ್ರಾಯಶಃ, ಆಗ ಏನಿತ್ತು ಗೊತ್ತಿಲ್ಲ. ಅವನು ಬಂದು ಯುದ್ಧವಾಡಿದ್ರೆ ಆ ಭಗದತ್ತನ ಜೊತೆಗೆ ನರಕಾಸುರ ಸತ್ತಿದ್ದ. ಭಗದತ್ತನ ತಂದೆ ನರಕಾಸುರನನ್ನ ಕೊಂದು ಅವನ ಮನೆಯಲ್ಲಿ ಬಂದಿಯಾಗಿರುವಂತಹ 16,100 ಜನ ಹೆಣ್ಣು ಮಕ್ಕಳನ್ನ ಕೃಷ್ಣ ತಂದು ಮದುವೆಯಾಗಿದ್ದ. ಹಾಗಾಗಿ ನರಕಾಸುರ ಸತ್ತೋಗಿದ್ದ. ನರಕಾಸುರನ ಮಗ ಭಗದತ್ತ. ಅವನು ಯಾರು? ಸಾಕ್ಷಾತ್ ವರುಣನೇ ಬಂದದ್ದಲ್ಲಿ. ಭಾರಿ ವಿಚಿತ್ರ. ಹಾಗಾಗಿ ಅಂಥ ಮಹಾಪರಾಕ್ರಮಿ ಯುದ್ಧಕ್ಕೆ ಬಂದರು. ಭಗದತ್ತ ಹೇಳ್ತಾನೆ, ನಿಮ್ಮಪ್ಪನ ಗೆಳೆಯ ನಾನು, ಆದ್ದರಿಂದ 15 ದಿನಗಳವರೆಗೆ ಯುದ್ಧವಾಡಿದ ಮೇಲೆ ಹೇಳ್ತಾನೆ, ನಿಮ್ಮಪ್ಪನ ಗೆಳೆಯ ನಾನು, ಹಾಗಾಗಿ ನಿಮ್ಮಪ್ಪನ ಶಿಷ್ಯ, ನನಗೆ ಬಹಳ ಪ್ರೀತಿ ಇದೆ, ನಿನ್ನ ಬಗ್ಗೆ ನಾನೇನು ತಕರಾರಿಲ್ಲ. ಯಾಕೆ ಬಂದಿದ್ದಿ? ಯಾಕೆ ಯುದ್ಧವಾಡ್ತಾ ಇದ್ದಿ? ಇಲ್ಲ, ನಮ್ಮ ಅಣ್ಣ ರಾಜಸೂಯಾಗ ಮಾಡಬೇಕು ಅಂತಂತಾನೆ, ಆದ್ದರಿಂದ ಎಲ್ಲ ರಾಜರೂ ಕೂಡ ಬಾಗಿದರು ಅಂತಾಗಬೇಕು, ಹಾಗಾಗಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಬಿಟ್ಟರೆ ಸಾಕು, ನಾನು ಹೋಗ್ತೇನೆ ಅಂತ. ಜಗಳ ಬಿಟ್ಟು ಯುದ್ಧವಾಡದೆ ನಗುತ್ತಾ ಭಗದತ್ತ ಐಶ್ವರ್ಯವನ್ನು ಕೊಡ್ತಾನೆ. ಅದನ್ನು ತೆಗೆದುಕೊಂಡು ಬಂದು ಬಿಡ್ತಾನೆ ಅರ್ಜುನ. ಹೀಗೆ ಅದೊಂದು ನಶಕ್ಷ್ಯಾಮೆನ್ನತೆ ತಾತ ಸ್ಥಾತಂ ಪ್ರಮುಖತೋ ಯುಧಿ ಇತ್ಯಾದಿ ಅನೇಕ ಮಾತುಗಳನ್ನು ಹೇಳ್ತಾರೆ. ಉತ್ತರ ದಿಕ್ಕಿಗೆ ಬಹಿರ್ಗಿರಿ, ಅಂತರ್ಗಿರಿ, ಉಪಗಿರಿ, ಪರ್ವತಗಳು, ಉಲೂಕವಾಸಿ, ಬೃಹಂತ, ಸೇನಾಬಿಂದು, ಮೋದಾಪುರ, ಪಂಚಗುಣ, ಕಾಶ್ಮೀರ, ಲೋಹಿತ, ತ್ರಿಗರ್ತ, ದಾರವ, ಕೋಕನದ, ಉದರವ, ಸಿಂಹಪುರ, ಸುಮ್ಹ, ಚೋಳ, ಬಾಲ್ಹೀಕ ಇತ್ಯಾದಿ ಅನೇಕ ದೇಶಗಳು, ಕಾಂಬೋಜ, ಗರದ, ಪರಕಾಂಬೋಜ, ಲೋಹ, ಋಷಿಕ, ಉತ್ತರ ಇತ್ಯಾದಿ ಅನೇಕ ದೇಶಗಳಿಗೆ ಹೋಗಿ ಎಲ್ಲ ಕಡೆಗೆ ಸೋಲಿಸಿ ಐಶ್ವರ್ಯವನ್ನು ತೆಗೆದುಕೊಂಡು ಬರ್ತಾನೆ. ಕಿಂಪುರುಷ ದೇಶಕ್ಕೆ, ಆಮೇಲೆ ಹಾಟಕ, ಮಾನಸ ಸರೋವರ, ಅದರಲ್ಲಿ ಋಷಿಕುಲ್ಯ, ಅಲ್ಲಿ ಮೇಲಿರ್ತಕ್ಕ ಹೇಮಕೂಟ, ಹರಿವರ್ಷ, ನಿಷಧ, ಆಮೇಲೆ ಮೀರು ಪರ್ವತದ ಹತ್ತಿರ ಇಲಾವೃತ ಖಂಡದಲ್ಲಿ ಕೆಲವು ಭಾಗದಲ್ಲಿ ಹೋಗಿ ಬರ್ತಾನೆ. ಅಲ್ಲಿ ಜಂಬೂದ್ವೀಪ, ಆ ಜಂಬೂದ್ವೀಪದಲ್ಲಿರ್ತಕ್ಕಂತಹ ಜಂಬೂ ವನಸ್ಪತಿ ಎಲ್ಲಿತ್ತೋ ಅಲ್ಲಿ ಹೋಗ್ತಾನೆ, ಅಲ್ಲಿ ನೋಡ್ಕೊಂಡು ಬರ್ತಾನೆ. ಆ ಸ್ವರ್ಗ ಮುಚ್ಛತಾರಾಜನ್ ಯಸ್ಯ ನಾಮ್ನಾತ್ಯುದಂ ದ್ವೀಪಂ ಜಂಬೂದ್ವೀಪಂ ಇತಿ ಸ್ಮೃತಂ ತತ್ರ ಲೇಭೆ ತಥೋ ಜಿಷ್ಣು. ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಕ್ಷೇತ್ರಗಳಿಗೆ, ರಾಜ್ಯಗಳಿಗೆ, ರಾಷ್ಟ್ರಗಳಿಗೆ ಹೋಗಿ ಭದ್ರಾಶ್ವ, ಮಾಲ್ಯವಂತ, ರಮ್ಯಕ, ನೀಲ, ಸುವರ್ಣ, ಮೃಗಪಕ್ಷಿ ಇವೆಲ್ಲಕ್ಕೂ ಹೋಗಿ ಯುದ್ಧವಾಡಿ ಬರ್ತಾನೆ. ಇಷ್ಟೆಲ್ಲ ಆದ ಮೇಲೆ ಪೂರ್ವ ದಿಕ್ಕಿಗೆ ಭೀಮಸೇನ ದೇವರು ಹೋಗ್ತಾರೆ. ಪೂರ್ವ ದಿಕ್ಕಿಗೆ ಹೋದಾಗ ಅಲ್ಲಿ ಅನೇಕ ಭಾರಿ ರಾಜರು, ಅದರೊಳಗೆ ಮುಖ್ಯವಾಗಿರತಕ್ಕ ರಾಜ ಅರ್ಜುನನಿಗೆ ಆ ಸಂದರ್ಭದಲ್ಲಿ ಬಹಳ ಕಷ್ಟವಾದಂತಹದ್ದು. ಯಾಕೆಂದ್ರೆ ಅರ್ಜುನನ ಜೊತೆಗೆ ಕರ್ಣ ಸ್ಪರ್ಧೆ ಮಾಡ್ತಾನೆ ಅಂತಂದ ಮೇಲೆ ಬರೀ ಸಹಜವಾಗಿ ಯಾವುದೋ ಕಾರಣಕ್ಕೆ ಸೋತು ಬಿಡುವುದಲ್ಲ, ಸ್ಪರ್ಧೆ ಮಾಡುವ ಮನುಷ್ಯ ಸಾಯುವವರೆಗೆ ಬಿಡುವುದಿಲ್ಲ. ಹಾಗಾಗಿ ಕರ್ಣನ ಹತ್ತಿರ ಅರ್ಜುನ ಹೋಗಿದ್ರೆ ಒಂದಾ ಕರ್ಣನನ್ನು ಕೊಂದು ಬರಬೇಕಾಗಿತ್ತು, ಇಲ್ಲವೇ ಅರ್ಜುನ ಸೋತು ಬರಬೇಕಾಗಿತ್ತು. ಇವೆರಡದ ಮಾತು ಬಿಟ್ಟು ಇನ್ನು ಮಧ್ಯಮಾರ್ಗ ಇರಲಿಲ್ಲ. ಅವನನ್ನು ಬದುಕಿಸಿ ಅವನನ್ನು ಗೆದ್ದು ಬರುವುದು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಭೀಮನ ಹೋಗಿದ್ದ. ಕೃಷ್ಣನ ಪ್ಲಾನ್ ಇದು, ಕೃಷ್ಣನ ವ್ಯವಸ್ಥೆ. ಅಂಗದೇಶಕ್ಕೆ ಭೀಮ ಹೋಗಿ ಅವನ ಜೊತೆಗೆ ಯುದ್ಧವಾಡಿದ ಮೇಲೆ ಸೋಲಿಸಿ ಅವನಿಂದ ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಬಂದ. ಭೀಮನ್ ಜೊತೆಗೆ ಅವನಿಗೆ ಸ್ಪರ್ಧೆ ಇರಲಿಲ್ಲ. ಆದ್ದರಿಂದ ಅವನತ್ರ ಸುಲಭವಾಗಿ ಸೋತು ಬಿಟ್ಟ. ಸೋತಾದ ಮೇಲೆ ಅವನ ಕಪ್ಪ ಕಾಣಿಕೆಗಳನ್ನು ಕೊಟ್ಟ, ಅದನ್ನು ತೆಗೆದುಕೊಂಡು ಭೀಮ ಬಂದು ಬಿಟ್ಟ. ಈ ಕಡೆಗೆ ಬರ್ತಾ ಇರುವಾಗ ವಿದರ್ಭ ದೇಶಕ್ಕೆ ಹತ್ತಿರ ಚೇದಿ ವಿದರ್ಭ ದೇಶದ ಮೇಲಿನ ಭಾಗ ಚೇದಿ ದೇಶ. ಆ ಚೇದಿ ದೇಶದಲ್ಲಿ ಅಲ್ಲಿ ಚೈದ್ಯ, ಆ ಶಿಶುಪಾಲ ಇದ್ದ. ಆ ಶಿಶುಪಾಲ ಇವರಿಗೆ ಸ್ವಂತ ಬಳಗದವ, ಚಿಕ್ಕಮ್ಮನ ಮಗ, ದೊಡ್ಡಮ್ಮನ ಮಗ. ಹಾಗಾಗಿ ಅವನತ್ರ ಬಂದಾಗ ಭೀಮನನ್ನ ಶಿಶುಪಾಲ ಸ್ವಾಗತ ಮಾಡ್ತಾನೆ. ನೀನು ಕರ್ಣನಿಗೆ ಇನ್ನೊಂದು ಹೆದರಿಕೆ, ಜರಾಸಂಧನ ವಧ ಮಾಡಿದ್ದಾನೆ ಅಂತ ಆಗ ಸುದ್ದಿ ಎಲ್ಲ ಕಡೆಗೆ ಮುಟ್ಟಿತ್ತು. ಜರಾಸಂಧನ ವಧ ಮಾಡಿದ್ದಾನೆ ಭೀಮ ಅಂತ ಯಾವಾಗ ಕೇಳಿ ಬಂದಿತ್ತೋ ಅದನ್ನು ಕೇಳಿ ಕರ್ಣ ಮೊದಲು ತ್ರಸ್ತನಾಗಿದ್ದಂತೆ. ಮಹಾಭಾರತ ಹೇಳ್ತದೆ, ಜರಾಸಂಧನ ವಧವನ